ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಉತ್ತಮ ರೀತಿಯಲ್ಲಿ ನೀವು ಬದುಕಲು ಬಯಸಿದರೆ ಈ ವಿಷಯಗಳನ್ನು ನೀವು ಅಳವಡಿಸಿಕೊಳ್ಳಿ. ಅಮೂಲ್ಯವಾದ ಆಲೋಚನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನದಲ್ಲಿ ಯಶಸ್ವಿಯಾಗಿ ಮುನ್ನಡೆಯಲು ವ್ಯಕ್ತಿಯನ್ನ ಇದು ಪ್ರೇರೇಪಿಸುತ್ತದೆ. ನೆಮ್ಮದಿಯ ಬದುಕಿಗೆ ಸರಳ ಸೂತ್ರ: ನಿಮ್ಮನ್ನು ನೀವು ಮೊದಲು ಜಯಿಸಬೇಕು. ಹೌದು ಸ್ನೇಹಿತರೆ, ಜೀವನದಲ್ಲಿ 1000 ಯುದ್ಧಗಳನ್ನು ನಾವು ಗೆಲ್ಲೋದಕ್ಕಿಂತ ನಮ್ಮನ್ನು ನಾವು ಜಯಿಸೋದು ಉತ್ತಮವಾಗಿದೆ. ನಿಮ್ಮನ್ನು ನೀವು ಗೆದ್ದುಕೊಂಡರೆ ನೀವು ಯಾವಾಗಲೂ ನಿಮ್ಮದೇ ಆದ ರೀತಿಯಲ್ಲಿ ಇರುತ್ತೀರಾ ಮತ್ತು ನಿಮ್ಮ ಜೀವನ ನಿಮ್ಮದೇ ಆಗಿರುತ್ತದೆ. ಅದನ್ನು ನಿಮ್ಮಿಂದ ಯಾರು ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಕೆಟ್ಟದ್ದರಿಂದ ಜಯ ಖಂಡಿತ ಸಾಧ್ಯವಿಲ್ಲ. ಹೌದು, ಅದು ಸಾಧ್ಯವೂ ಇಲ್ಲ. ದುಷ್ಟತನದಿಂದ ಎಲ್ಲ ಕೆಟ್ಟದನ್ನು ಎಂದಿಗೂ ಅಳಿಸಲು ಸಾಧ್ಯವಿಲ್ಲ. ಕೆಟ್ಟತನವನ್ನು ಕೊನೆಗೊಳಿಸಲು ಪ್ರೀತಿಯ ಸಹಾಯವನ್ನು ತೆಗೆದುಕೊಳ್ಳಬೇಕು. ಪ್ರೀತಿಯಿಂದ ಜಗತ್ತಿನ ಯಾವುದೇ ಮಹತ್ ಕಾರ್ಯಗಳನ್ನು ಜಯಿಸಬಹುದು. ಸ್ನೇಹಿತರೆ, ಯಾವುದಾದ್ರೂ ವ್ಯಕ್ತಿ ನಮಗೆ ತೊಂದರೆ ಕೊಟ್ಟರೆ, ಕಷ್ಟ ಕೊಟ್ಟರೆ, ನಾವು ಅದರಿಂದ ಪಾರಾಗಬೇಕು ಅಂದರೆ ಅವನ ಮೇಲೆ ನಾವು ಸೇಡು ತೀರಿಸ್ಕೋಬೇಕು ಅಂತ ಕೆಟ್ಟ ರೀತಿಯಲ್ಲಿ ನಾವು ಪ್ರಯತ್ನ ಪಡೋದ್ರಿಂದ ಬರೀ ತೊಂದರೆಗಳಾಗುತ್ತೆ ಹೊರತು ಯಾರಿಗೂ ಒಳ್ಳೆಯದಂತೂ ಆಗುವುದಿಲ್ಲ. ಪ್ರೀತಿಯಿಂದ ಪ್ರೀತಿಯನ್ನು ಗೆಲ್ಲಬೇಕು. ಹೌದು, ಈ ಕೆಟ್ಟತನದಿಂದ ನಾವು ಏನನ್ನೂ ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಒಳ್ಳೆಯ ಗುಣವಿದ್ದರೆ ಎಂತಹ ಕೆಟ್ಟ ಸಮಯವನ್ನೂ ಕೂಡ ಒಳ್ಳೆಯ ಸಮಯವನ್ನಾಗಿ ಪರಿವರ್ತಿಸಬಹುದು. ಜೊತೆಗೆ ಎಂತಹ ಕೆಟ್ಟ ಮನುಷ್ಯರನ್ನು ಕೂಡ ಒಳ್ಳೆಯವರಾಗಿ ಬದಲಾಯಿಸುವುದು ನಮ್ಮ ಕೈಯಲ್ಲೇ ಇದೆ. ಈ ಕ್ಷಣವನ್ನು ಖುಷಿಯಾಗಿರುವಂತೆ ನೋಡಿಕೊಳ್ಳಬೇಕು. ಹೌದು ಸ್ನೇಹಿತರೆ, ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಕನಸು ಕಾಣುತ್ತಾ ತಲೆ ಕೆಡಿಸಿಕೊಳ್ಳಬೇಡಿ. ಹಿಂದಿನದನ್ನು ನೆನಪಲ್ಲಿಟ್ಟುಕೊಂಡು ಪಶ್ಚಾತ್ತಾಪ ಪಡುವುದಕ್ಕಿಂತ ನಿಮ್ಮ ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿಯಿರಿ. ಹಾಗೆ ನಿಮ್ಮ ವರ್ತಮಾನದಲ್ಲಿ ಇರುವುದೇ ಒಳ್ಳೆಯದು ಮತ್ತು ಅದು ಉತ್ತಮವೂ ಕೂಡ ಹೌದು. ಸಂತೋಷವಾಗಿರಲು ಇದು ಅತ್ಯುತ್ತಮವಾದ ಮಾರ್ಗವಾಗಿದೆ. ಯಾಕೆ ಅಂದರೆ ಸ್ನೇಹಿತರೆ, ನಾಳಿನ ಭವಿಷ್ಯ ಯಾರೂ ಕಂಡಿಲ್ಲ, ಕಾಣೋದು ಸಾಧ್ಯವೂ ಇಲ್ಲ. ಯಾಕೆಂದರೆ ಇವತ್ತು ನಾವು ನಾಳೆ ಬಗ್ಗೆ ಯೋಚಿಸ್ತಾ ಇವತ್ತಿನ ಸಂತೋಷವನ್ನು ನಮ್ಮ ಕೈಯಲ್ಲಿ ನಾವೇ ಕಳ್ಕೊಳ್ತೀವಿ. ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗುತ್ತೋ ಇವತ್ತು ನಾವು ಇರ್ತೀವಿ, ಆದರೆ ನಾಳೆ ನಾವು ಇರ್ತೀವೋ ಇಲ್ವೋ ಅಂತ ಪ್ರತಿ ಕ್ಷಣನೂ ನಾವು ಯೋಚಿಸ್ತಾ ಕುಳಿತುಕೊಂಡ್ರೆ ಇವತ್ತಿನ ಈ ಕ್ಷಣನ ನಾವು ಕಳ್ಕೊಳ್ತೀವಿ. ಆದ್ದರಿಂದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಕೊರಗೋದ್ರ ಬದಲು ಈ ದಿನವನ್ನು ಆನಂದಿಸೋಣ. ಹಂಚಿಕೊಳ್ಳುವುದರಲ್ಲಿದೆ ನಿಮ್ಮ ಯಶಸ್ಸು. ಉರಿಯುವ ದೀಪವು ಸಹಸ್ರಾರು ಜನರಿಗೆ ಬೆಳಕನ್ನು ನೀಡುವಂತೆ ಅದೇ ರೀತಿ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಪ್ರೀತಿ ಹೆಚ್ಚಾಗುತ್ತದೆ. ಸಂತೋಷವನ್ನು ಯಾವಾಗಲೂ ಹಂಚಿಕೊಳ್ಳುವುದರಿಂದ ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ. ನಿಮ್ಮ ದುಷ್ಟ ಸ್ನೇಹಿತನ ಬಗ್ಗೆ ಎಚ್ಚರಿಕೆ ಇರಲಿ. ಹೌದು ಸ್ನೇಹಿತರೆ, ಕಾಡು ಪ್ರಾಣಿಗಳಿಗಿಂತ ದುಷ್ಟ ಸ್ನೇಹಿತನಿಗೆ ನೀವು ಹೆಚ್ಚು ಭಯಪಡಬೇಕು. ಕಾಡು ಪ್ರಾಣಿ ನಮ್ಮ ದೇಹಕ್ಕೆ ಮಾತ್ರ ಹಾನಿ ಮಾಡಬಹುದು, ಆದರೆ ಕೆಟ್ಟ ಸ್ನೇಹಿತರು ನಿಮ್ಮ ಮನಸ್ಸಿಗೆ, ನಿಮ್ಮ ಜೀವನಕ್ಕೆ, ನಿಮ್ಮ ನೆಮ್ಮದಿಗೆ, ಬುದ್ಧಿವಂತಿಕೆಗೆ ಹಾನಿ ಮಾಡುತ್ತಾರೆ. ಹಾಗೆ ದುಷ್ಟರಿಂದ ದೂರ ಇರಬೇಕಾಗಿರುವುದು ನಿಮ್ಮದೇ ಜವಾಬ್ದಾರಿಯಾಗಿರುತ್ತದೆ. ಸ್ನೇಹಿತರೆ, ಈ 4 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಒಳ್ಳೆಯ ದಿನಗಳು ಸಂತೋಷವನ್ನು ಕೊಡುತ್ತವೆ, ಕೆಟ್ಟ ದಿನಗಳು ಅನುಭವವನ್ನು ಕೊಡುತ್ತವೆ, ಕಷ್ಟದ ದಿನಗಳು ಬದುಕಿನ ಪಾಠವನ್ನು ಹೇಳುತ್ತವೆ, ಅತ್ಯುತ್ತಮ ದಿನಗಳು ಸವಿ ನೆನಪುಗಳನ್ನು ನೀಡುತ್ತವೆ. ಈ 4 ವಿಷಯಗಳು ಮನುಷ್ಯನ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಬದುಕಿನಲ್ಲಿ ಈ 3 ವಿಷಯಗಳನ್ನು ಮುಚ್ಚಿಡುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. 1 ಸತ್ಯ, 2 ಸೂರ್ಯ, 3 ಚಂದ್ರ. ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಎಂದರೆ ತಾಳ್ಮೆಯಾಗಿದೆ. ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳಿ, ಇಲ್ಲವಾದರೆ ಈ ಜಗತ್ತಿನಲ್ಲಿ ನೀವು ಯಾರನ್ನೂ ಕೂಡ ಪ್ರೀತಿಸಲಾರಿರಿ.
ಜಾತಕ ನೋಡಿ ನಿಮ್ಮ ಭವಿಷ್ಯ ನಿರ್ಧರಿಸಲು ಯಾವ ವ್ಯಕ್ತಿಯಿಂದಲೂ ಸಾಧ್ಯವಿಲ್ಲ. ನೀವು ಮನಸ್ಸು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವೇ ಬರೆದುಕೊಳ್ಳಬಹುದು. ನಿಮ್ಮ ಕೋಪಕ್ಕೆ ಶಿಕ್ಷೆ ಕೊಡದೇ ಇದ್ದರೆ ಕೋಪವೇ ನಿಮ್ಮನ್ನು ಒಂದು ದಿನ ಶಿಕ್ಷಿಸುತ್ತದೆ. ನಿಮ್ಮಲ್ಲಿ ಒತ್ತಡಗಳು ನೀವು ಯಾರ ಜೊತೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎನ್ನುವುದನ್ನು ತೋರಿಸುತ್ತವೆ. ನೀವು ಪ್ರತಿಕ್ರಿಯಿಸುವುದರ ಬಗೆಯೇ ಇದಕ್ಕೆ ಕಾರಣ. ಆದ್ದರಿಂದ ಸ್ಪಂದಿಸಲು ಕಲಿಯಿರಿ, ಪ್ರತಿಕ್ರಿಯಿಸಬೇಡಿ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟ ಅಂತ ನಾವು ಚಿಂತೆ ಮಾಡಿ ಯಾಕೆ ಕೊರಗಬೇಕು ಹೇಳಿ? ಆ ಚಿಂತೆಯನ್ನ ಹುಟ್ಟಿಸಿದವರನ್ನ ಮರೆತು ನಾವು ಮುಂದೆ ನಡೆಯಬೇಕು. ನಾವು ನಮ್ಮ ಯೋಚನೆಗಳನ್ನು ಬದಲಾಯಿಸಿದರೆ ಆ ಯೋಚನೆಗಳೇ ನಮ್ಮ ಜೀವನವನ್ನ ಖಂಡಿತವಾಗಿಯೂ ಬದಲಾಯಿಸುತ್ತದೆ. ನಿಮ್ಮ ಎಲ್ಲ ಆಲೋಚನೆಗಳು ಸರಿಯಾಗಿದೆ ಎಂದು ನೀವು ನಂಬಿಕೊಂಡು ಕೂರಬೇಡಿ. ನಿಮ್ಮ ಮನಸ್ಸು ನಿಮ್ಮನ್ನು ವಂಚಿಸಿದಷ್ಟು ಇನ್ಯಾರನ್ನು ವಂಚಿಸಲಾರದು. ನಿಮ್ಮ ಮನಸ್ಸು ಒಂದು ಅದ್ಭುತವಾದ ವಿಚಾರ, ಅದರಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ತುಂಬಿ. ಆಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಂಡಿತ ಪ್ರಾರಂಭವಾಗುತ್ತದೆ. ಮನಸ್ಸು ಪರಿಶುದ್ಧವಾಗಿದ್ದರೆ ಸಂತೋಷ ನೆರಳಿನಂತೆ ನಿಮ್ಮನ್ನು ಹಿಂಬಾಲಿಸುತ್ತದೆ. ಮನಃಶಾಂತಿಯನ್ನು ಯಾರಿಂದಲೂ ಕೇಳಿ ಪಡೆಯಲಾಗುವುದಿಲ್ಲ, ಅದು ನಮ್ಮ ಒಳಗಡೆಯೇ ಇದೆ. ಸಂತೋಷ ಹುಡುಕಲು ಯಾವುದೇ ದಾರಿಗಳಿಲ್ಲ, ಏಕೆಂದರೆ ಸಂತೋಷವೇ ಒಂದು ಮುಖ್ಯ ದಾರಿಯಾಗಿದೆ. ದ್ವೇಷವನ್ನು ದ್ವೇಷದಿಂದ ಸೋಲಿಸುವುದಕ್ಕೆ ಖಂಡಿತ ಸಾಧ್ಯವಿಲ್ಲ, ಅದನ್ನು ಮರೆಯದಿರಿ. ಆದರೆ ದ್ವೇಷವನ್ನು ಪ್ರೀತಿಯಿಂದ ಗೆಲ್ಲಬಹುದು, ಅದುವೇ ಸನಾತನವಾದ ನಿಯಮವೂ ಆಗಿದೆ. ದೂರದಿಂದ ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಸುಖವಾಗಿರುವಂತೆ ಕಾಣುತ್ತಾನೆ, ಆದರೆ ಅವನ ಬಗ್ಗೆ ತಿಳಿದಾಗಲೇ ಅವನ ಜೀವನದ ಸತ್ಯ ತಿಳಿಯುವುದು. ಒಳ್ಳೆಯ ವ್ಯಕ್ತಿತ್ವವೇ ಮನುಷ್ಯನ ನಿಜವಾದ ಆಸ್ತಿ ಅನ್ನೋದನ್ನ ಮರಿಬೇಡಿ ಸ್ನೇಹಿತರೆ. ಮುಖ ಪರಿಶುದ್ಧವಾಗಿದ್ರೆ ಸಾಲದು, ಮನಸ್ಸು ಪರಿಶುದ್ಧವಾಗಿರಬೇಕು. ಜೀವವಿದೆ, ನೆಮ್ಮದಿ ಇಲ್ಲ. ಜೀವನವಿದೆ, ಅರ್ಥನೇ ಇಲ್ಲ. ನಗುವಿಗೆ ಇರುವ ಬೆಲೆ ಗುಣಕ್ಕೆ ಇಲ್ಲ, ಹಾಗೆ ಸುಳ್ಳಿಗೆ ಇರುವ ಬೆಲೆ ಸತ್ಯಕ್ಕೆ ಇಲ್ಲ. ಇದೇ ಪ್ರಪಂಚ. ವಾದ ಮಾಡಿ ಕೆಟ್ಟವರಾಗಬೇಡಿ ಸ್ನೇಹಿತರೆ. ಮೌನವಾಗಿದ್ದು ಕಾದು ನೋಡಿ, ಕಾಲವೇ ನಿಮಗೆ ಸರಿಯಾದ ಉತ್ತರವನ್ನು ನೀಡುತ್ತದೆ. ನಿಜವಾದ ಬಡವ ಯಾರು ಗೊತ್ತಾ? ಹಣ ಇಲ್ಲದವನಲ್ಲ, ನಿಜವಾದ ಬಡವ ಗುಣ ಇಲ್ಲದವನು. ನಾನು ಎಂಬ ಗರ್ವ ಇರುವವನು ನಿಜವಾದ ಬಡವ. ದ್ವೇಷಿಸಿ ನೋಯಿಸುವವನು ನಿಜವಾದ ಬಡವ. ಹಿಂಸಿಸಿ ಸಾಯಿಸುವವನು ನಿಜವಾದ ಬಡವ. ಸ್ನೇಹಿತರೆ, ಕೊನೆಗೊಂದು ಮಾತು ಹೇಳ್ತೀನಿ ಕೇಳಿ. ಕಷ್ಟನೇ ಇರಲಿ ಸುಖನೇ ಇರಲಿ ಪ್ರೀತಿಯಿಂದ ಸ್ವೀಕರಿಸಿ. ಕಷ್ಟ ಸುಖಗಳು ಕ್ಷಣಿಕ, ಆದರೆ ಅವುಗಳಿಂದ ಕಲಿತ ಪಾಠ ಶಾಶ್ವತವಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ. ಇದೇ ರೀತಿಯ ಮೋಟಿವೇಶ್ನಲ್ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಕೇಳಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು ಸ್ನೇಹಿತರೆ.